ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ 4 ತಿಂಗಳ ಶಿಶು ವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ದಾಖಲಾತಿಗಳನ್ನು 2024-25ನೇ ಸಾಲಿಗೆ ಡಿಸೆಂಬರ್ 26ರಿಂದ ಪ್ರಾರಂಭಿಸಲಾಗಿದೆ. 4 ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ, ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ, ಹೊಸ ಸಾಧನೆಗಳ ಅನುಭವ, ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯಶಾಲಿಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನೇಕೆ ತಡೆ? LKG, UKG ಮತ್ತು 1ರಿಂದ 10ನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಕೂಡಲೇ ಸಂಪರ್ಕಿಸಿ. ಪ್ರಗತಿ ಶಾಲೆ, MG ರಸ್ತೆ, ಆದರ್ಶ ಚಿತ್ರಮಂದಿರದ ಬಳಿ, ಚಿಂತಾಮಣಿ. ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಚೆಕ್ ಡ್ಯಾಂ ಪರಿವೀಕ್ಷಣೆ ನಡೆಸಿದ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ತಾಲೂಕಿನ ವಿವಿಧ ಚೆಕ್ ಡ್ಯಾಂ ಕಾಮಗಾರಿಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡುವ ಸಲುವಾಗಿ ಸೂಕ್ತ ಸ್ಥಳಗಳನ್ನು ಗುರುತಿಸುವ ಮೂಲಕ ವಿವಿಧೆಡೆ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಆದ್ಯತೆ ನೀಡಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಸಚಿವರು ಇಂದು ಚಿಂತಾಮಣಿ ತಾಲೂಕಿನ ಅಟಲ್ ಭೂಜಲ ಯೋಜನೆಯಡಿ ಬಿಲ್ಲಾನಹಳ್ಳಿ ಗ್ರಾಮದ ಓಬಳೇಶ್ವರ ಸ್ವಾಮಿ ದೇವಾಲಯದ ಬಳಿ ನಿರ್ಮಿಸಲು ಯೋಜಿಸಿರುವ ಚೆಕ್ ಡ್ಯಾಂ ಮತ್ತು ಯನಮಲಪಾಡಿ, ಮುಂಗಾನಹಳ್ಳಿ, ಯಗವಕೋಟೆ, ಮಣಿಗಾನಹಳ್ಳಿ, ಮುರುಗಮಲ್ಲ ಸಮೀಪದ ಕೃಷ್ಣರಾಜಪುರ ಗ್ರಾಮ, ಸಿದ್ದೇಪಲ್ಲಿ ಗ್ರಾಮ, ಬೋಡನಮರಿ ಗ್ರಾಮ, ಚಿಕ್ಕ ಮುನಿಮಂಗಲ ಗ್ರಾಮ, ತಿನಕಲ್ ಗ್ರಾಮ, ಗಾಜಲಹಳ್ಳಿ, ವೈಜಿಕ ಗ್ರಾಮ, ಅಟ್ಟು ಗ್ರಾಮದ ಹತ್ತಿರ ನಿರ್ಮಿಸಲು ಯೋಜಿಸಿರುವ ಚೆಕ್ ಡ್ಯಾಮ್ಗಳ ಪರಿವೀಕ್ಷಣೆ ನಡೆಸಿದರು. ನಂತರ ತಾಲೂಕಿನ ಎಮ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ CM ರಸ್ತೆಯಿಂದ ಸಿದ್ದಪಲ್ಲಿ ಮೂಲಕ ಚಿಂತಪಲ್ಲಿಗೆ ಹೋಗುವ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ, ಕೋಟ್ಗಲ್ ಗ್ರಾಮದ ಆರೋಗ್ಯ ಉಪಕೇಂದ್ರ ಆಸ್ಪತ್ರೆ ಸುತ್ತಲೂ ನಿರ್ಮಿಸಲು ಉದ್ದೇಶಿಸಿರುವ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲೆಯ ಕೆಳಗಿನ ಕೆರೆಕಟ್ಟೆ ಪೈಪ್ ಕಲ್ವರ್ಟ್ ಹಾಗೂ ಫೆನ್ಸಿಂಗ್ ಕಾಮಗಾರಿಗಳ ಭೂಮಿ ಪೂಜೆ, ಬೆಂಗಳೂರು ರಸ್ತೆಯ ಚಿನ್ಸಂದ್ರ ಗ್ರಾಮದ MD ವೈಜಾನ್ ಮನೆಯಿಂದ ಅಮೇರಿ ಆಸಾರ ಮನೆಯವರೆಗೂ ನಿರ್ಮಿಸಲು ಉದ್ದೇಶಿಸಿರುವ CC ರಸ್ತೆ ಕಾಮಗಾರಿ ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಸಚಿವರು, 2015ರಲ್ಲಿ ಮಳೆ ಬಂದು ಬ್ರಾಹ್ಮಣಹಳ್ಳಿ ಸೇತುವೆ ನಾಶವಾಗಿದ್ದು ಅದನ್ನು ಇದುವರೆಗೂ ಯಾರೂ ಗಮನ ಹರಿಸಿಲ್ಲ. ಸದರಿ ಸೇತುವೆ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದೇನೆ ಎಂದರು. ಇನ್ನು ನಲ್ಲರಾಳಪಲ್ಲಿ ಬಳಿ ಹೊಸ ಚೆಕ್ ಡ್ಯಾಂ ನಿರ್ಮಾಣಕ್ಕಾಗಿ 3.5 ಕೋಟಿ, ಮಾದಮಂಗಲ ಹೆಸರಲ್ಲಿ ವೀಕ್ಷಣೆ ಮಾಡಿದ್ದ ಸೇತುವೆಗಳಿಗೆ ಒಟ್ಟು 5 ಕೋಟಿ ರು ಅನುದಾನ ಮಂಜೂರಾಗಿದೆ ಎಂದರು. ನಮ್ಮ ಉದ್ದೇಶ ಅಟಲ್ ಬಿಹಾರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೊಂದು ಚೆಕ್ ಡ್ಯಾಂ ಹಿಂದೆ ಅನುಮೋದನೆಯಾಗಿದ್ದು ವೈಜ್ಞಾನಿಕವಾಗಿ ಯೋಗ್ಯವಾದ ಸ್ಥಳಗಳನ್ನು ಗುರುತಿಸದ ಕಾರಣ ತಡೆ ಹಿಡಿಯಲಾಗಿತ್ತು. ಚೆಕ್ ಡ್ಯಾಂ 1-2 ಚೆಕ್ ಡ್ಯಾಮ್ಗಳು ಬಿಟ್ಟು ಬಹುತೇಕ ಚೆಕ್ ಡ್ಯಾಮ್ಗಳ ಸ್ಥಳವನ್ನು ಬದಲಾವಣೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ ನಂತರ ಅದು ಉಪಯೋಗಕ್ಕೆ ಬರುವ ನಿಟ್ಟಿನಲ್ಲಿ ಸ್ಥಳಗಳನ್ನು ಗುರುತಿಸಿರುವುದಾಗಿ ಹೇಳಿದರು. ಇನ್ನು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಮುರುಗಮಲ ಬಳಿ ದೊಡ್ಡ ಆಲಿಕೋಟೆ ಅಭಿವೃದ್ಧಿಗೆ 25 ಲಕ್ಷ ರು ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಬೆಟ್ಟದ ಮೇಲಿಂದ ಬರುವ ನೀರು ಸ್ವಚ್ಛವಾಗಿರುತ್ತದೆ. ಸುತ್ತಲೂ ಬೇಲಿ ತಂತಿ ಅಳವಡಿಸಿದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಉದ್ದೇಶವಿದೆ ಎಂದರು. ನಗರದ ಬೆಂಗಳೂರು ರಸ್ತೆ ಕನಂಪಲ್ಲಿ ಓಟಿಕೆರೆಯನ್ನು 47 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಾಣ, ಕೆರೆಯ ಮಧ್ಯದಲ್ಲಿರುವ ದ್ವೀಪದಂತಿರುವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವುದು, ಸುತ್ತಲೂ ಬೇಲಿ ಹಾಕಲಾಗುವುದು, ಕೆರೆಯ ಸುತ್ತಲೂ ಸಾರ್ವಜನಿಕರ ವಾಯುವಿಹಾರಕ್ಕೆ ಅನುಕೂಲ ಮಾಡಿಕೊಳ್ಳಲಾಗುವುದು ಎಂದು ಸಚಿವರು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ EE ವಿಷ್ಣು ಕಾಮತ್, AWE ಚೇತನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ನೀರಾವರಿ ಇಲಾಖೆ ಇತರೆ ಅಧಿಕಾರಿಗಳು ಸೇರಿದಂತೆ ಹಲವಾರು ಆ ಭಾಗದ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಮತ್ತಿತರರು ಹಾಜರಿದ್ದರು. ಬೇರೆಯವ್ರನ್ನ ಮಾಡೋಂಗಿಲ್ಲ. ಬೇರೆ ನಮಸ್ಕಾರ ಬಾ ಅಂದ್ರಕ್ಕೆ
వస్తాను ಇಲ್ಲಿ ನೋಡಿ ಸರ್ 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 ಈಗ ನೋಡಿ ಒಂದು ನಿಮಿಷ ఎలా ముందే ನೋಡಿ హంగే ఫోటో తీస్తున్నారు